जगत्पते गोपेश गोपिकान्त राधाकान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणं। हरे कृष्ण। सभी ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಭಗವದ್ಗೀತಾ ಯಥಾರೂಪ 12ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 6-7 12.6 and 7. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಂಶ್ಚ ಚಿರಾತ್ ಪಾರ್ಥ ಮಯ್ಯಾಶ್ರಿತೇ ಚೇತಸಾಂ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ. ಜಯ ಶ್ರೀಲ ಪ್ರಭುಪಾದ. ಈಗ ಸ್ವಲ್ಪ ಇಲ್ಲಿ ಕೇಳ್ರಿ, 12ನೇ ಅಧ್ಯಾಯ ಪ್ರಾರಂಭ ಆಯ್ತು. ಅರ್ಜುನನ ಪ್ರಶ್ನೆಯಿಂದ. ಅರ್ಜುನ ಪ್ರಶ್ನೆ ಏನು ಕೇಳ್ಯಾನ? 2ರಲ್ಲಿ ಯಾವುದು ಶ್ರೇಷ್ಠ? ಯಾವ 2? ಒಂದು ಭಗವಂತನ ಸೇವೆ ಮಾಡೋದು, 2ನೇದು ನಿರಾಕಾರ ಮೇಲೆ ಧ್ಯಾನ ಮಾಡೋದು. 2ರಾಗ ಯಾವುದು ಶ್ರೇಷ್ಠ? ಭಗವಂತನ ಸೇವೆ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ? ಸೇವೆ ಮಾಡ್ಕೋತ ಆಟೋಮೆಟಿಕ್ ಧ್ಯಾನ ಬಂದೇ ಬರ್ತದೆ. ಸೇವೆ ಮಾಡೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇವತ್ತಿನ 2 ಶ್ಲೋಕ 6-7. ಯಾರು ಈ ರೀತಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅವ್ರಿಗೆ ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಅವ್ರನ್ನ ಈ ಸಂಸಾರದಿಂದ ಪಾರು ಮಾಡ್ತೀನಿ. ಏನದ ಶಬ್ದದಲ್ಲಿ? ಮೃತ್ಯು ಸಂಸಾರ ಸಾಗರಾತ್. ಇದೇನು ಜಗತ್ತಿದೆ? ಮೃತ್ಯು ಸಂಸಾರದ ಸಾಗರ ಇದೆ. ಈ ಮೃತ್ಯು ಸಂಸಾರ ಸಾಗರದಿಂದ ನಾನು ಪಾರು ಮಾಡ್ತೀನಿ. ನನಗೆ ಪಾರಾಗಬೇಕೋ ಬೇಡ? ಪಾರಾಗಬೇಕೋ ಬೇಡ? ಪಾರಾಗಬೇಕಂದ್ರೆ ಇದು ಭಗವಂತನ ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾರೆ ಅವರು ಮಾತ್ರ ಈ ಮೃತ್ಯು ಸಂಸಾರ ಸಾಗರದಿಂದ ಪಾರಾಗಲಿಕ್ಕೆ ಶಕ್ಯ ಆಗ್ತದೆ. ಭವಾಮಿ ಚ ಚಿರಾತ್ ಪಾರ್ಥ ಮಯ್ಯ ಆವೇಶಿತ ಚೇತಸಾಂ. ನಾನೇ ಸ್ವತಃ ಬಂದು ಆ ಭಕ್ತರನ್ನ ಈ ಮೃತ್ಯು ಸಂಸಾರ ಸಾಗರದಿಂದ ತೆಗಿತೀನಿ ನಮಗೆ. ಇದ್ರ ಮೇಲೆ ಭಾಳ ಸುಂದರ ಚಿತ್ರ ಮಾಡ್ಯಾರ. ಈ ಸದ್ಯ ಸಿಗಲಿಲ್ಲ ನೋಡ್ಲಿಕ್ಕೆ. ಅದು ಸಂಸಾರದಲ್ಲಿ ಸಾಗರದಲ್ಲಿ ಒಬ್ಬ ಭಕ್ತ ಕೈ ಮೇಲೆ ಎತ್ತಾನ. ಗರುಡ ಮೇಲೆ ಕೂತ್ಕೊಂಡು ಭಗವಂತ ಬಂದು ಅವನ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ. ಎಲ್ಲೋ ಸಮುದ್ರದಲ್ಲಿ ಬೋಟ್ ಗೀಟ್ ಎಲ್ಲ ಇದಾಗಿರ್ತಾವಲ್ಲ, ಶಿಪ್, ಅಲ್ಲಿ ಬಂದು ಎಬ್ಬಿಸ್ಬೇಕಾಗ್ತದೆ. ಹಂಗಾಗಿದೆ ಮೃತ್ಯು ಸಂಸಾರದಲ್ಲಿ ಮುಣಗ್ಲಿಕ್ಕತ್ತ ಭಕ್ತ. ಭಗವಂತ ಸೇವೆ ತೊಡದ ಅವಾಗ ಕೈ ಮೇಲೆ ಎತ್ತಿದ್ದಾನೆ. ಗರುಡ ಮೇಲೆ ಕುತ್ಕೊಂಡು ಭಗವಂತ ಬಂದು ಅವನ ಕೈ ಹಿಡಿದು ಮೇಲೆ ಎಬ್ಬಿಸ್ಬಿಡ್ತಾನೆ. ಚಿತ್ರ ನೋಡಿ ಏನದನ್ನು
ಕೆಲವು ಗೀತಾ ಒಳಗೆಲ್ಲ ಅದ ಚಿತ್ರ ಅದು. ಇಲ್ಲಿ ಇದ್ರಾಗಿಲ್ಲ ಸದ್ಯದ್ರಾಗ ಅದ. ಅದಕ್ಕೆ ಭಗವಂತ ಇಂಥವ್ರಿಗೆ ತಾನೇ ಪಾರು ಮಾಡ್ತಾನೆ. ಈಗಾಗಲೇ 8ನೇ ಅಧ್ಯಾಯ, ಈಗ 12 ನಡೆದದೆ. ಯಾವ ಶ್ಲೋಕವು? 4 ಶ್ಲೋಕ. 10ನೇ ಅಧ್ಯಾಯ 8, 9, 10, 11. 10ನೇ ಅಧ್ಯಾಯ 8, 9, 10, 11. ಈ 4 ಶ್ಲೋಕಕ್ಕೆ ಏನಂತಾರ? ಚತುರ್ಶ್ಲೋಕಿ ಗೀತಾ ಅಂತಾರೆ. ಪ್ರಭುಪಾದವರು ಅದಕ್ಕೆ ಎಸೆನ್ಷಿಯಲ್ ವರ್ಸಸ್ ಭಾಳ ಮಹತ್ವದ ಶ್ಲೋಕ. 8ರಲ್ಲಿ ಕೃಷ್ಣ ಹೇಳ್ತಾನ, ಅಹಂ ಸರ್ವಸ್ಯ ಪ್ರಭು ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧ ಭಾವ ಸಮನ್ವಿತ. ಎಲ್ಲನೂ ಭೌತಿಕ ಆಗಲಿ ಆಧ್ಯಾತ್ಮಿಕ ಆಗಲಿ, ಎಲ್ಲ ಜೀವ, ಎಲ್ಲ ದೇವಿ ದೇವತೆಗಳು, ಎಲ್ಲ ಅವತಾರ ಎಲ್ಲ ಬಂದಿತ್ತು ಎಲ್ಲಿಂದ? ಕೃಷ್ಣನಿಂದ. ಇದನ್ನು ಯಾರು ತಿಳ್ಕೊಂಡಾರ ಅವ್ರೇನು ಮಾಡ್ತಾರ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಸೇವೆಯಲ್ಲಿ ತೊಡಗಿ ಭಗವಂತನ ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ಕೃಷ್ಣಂದೇ ಮಾತು, ಬೇರೆ ಯಾರು ಭಗವಂತ ಇಲ್ಲ, ಒಬ್ಬನೇ ದೇವರೊಬ್ಬನೇ. ಆ ದೇವಿ ಈ ದೇವತಾ ಎಲ್ಲ ಅವರೆಲ್ಲ ದೇವರಲ್ಲ, ಅವರು ಡೆಮಿ ಗಾಡ್ಸ್. ಅವರು ದೇವರ ಒಬ್ಬನೇ. ರಾಮ ನರಸಿಂಹ ಎಲ್ಲ ಅವನೇ, ಅದು ಒಂದೇ ಅವಂದೇ ರೂಪ, ಬೇರೆ ಬೇರೆ. ಅದರಲ್ಲೇನು ಮತ್ತು ವ್ಯತ್ಯಾಸ ಇಲ್ಲ, ಒಬ್ಬನೇ ಅವ. ಈಗ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಹೇಳಿ 8ನೇ ಶ್ಲೋಕದಲ್ಲಿ ಹೇಳಿದೆ. 9ರಲ್ಲೇ ಮಚ್ಚಿತ್ತ ಮದ್ಗತಃ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದು ಶುದ್ಧ ಭಕ್ತರ ಲಕ್ಷಣ. ಇದು ಮನಸ್ಸು ಎಲ್ಲಿರ್ತದ? ಯಾವಾಗೂ ಭಗವಂತನ ಕಡೆನೆ. ತಮ್ಮ ಜೀವನನೂ ಭಗವಂತನ ಸೇವೆಗೆ ಅರ್ಪಣೆ ಮಾಡಿರ್ತಾರೆ. ಮತ್ತು ಯಾವಾಗೂ ಯಾರ ಭೇಟಿ ಆದ್ರೆ ಇದನ್ನೇ ಚರ್ಚೆ ಮಾಡ್ತಾರೆ. ಬೋಧಯಂತ ಪರಸ್ಪರ. ಆ ಪಾಲಿಟಿಕ್ಸು ಇವು ಇಲ್ಲ, ಇದನ್ನೇ ಚರ್ಚೆ ಮಾಡೋದು. ಬೋಧಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ. ನಿತ್ಯ ಭಗವಂತನ ಕಥೆಯಲ್ಲಿ ತೊಡಗಿರ್ತಾರೆ. ಈ ರೀತಿ ಮಾಡಿ ತುಷ್ಯಂತಿ ಚ. ತುಷ್ಯಂತಿ ಅಂದರೆ ತೃಪ್ತಾಗಿರ್ತಾರೆ. ರಮಂತಿ ಚ ಅಂದರೆ ಆನಂದದಲ್ಲೇ ಇರ್ತಾರೆ. ಭೌತಿಕ ದೃಷ್ಟಿಯಿಂದ ಏನಿರಲಿಕ್ಕಿಲ್ಲ ಅವರ ಕಡೆ. ಇದರಲ್ಲೇ ತೃಪ್ತಾಗಿಬಿಟ್ಟಿರ್ತಾರೆ. ತುಷ್ಯಂತಿ ಚ ರಮಂತಿ ಚ. ಆಯಿತಾ? ಇನ್ನು 10ನೇ ಶ್ಲೋಕದಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಪಯಾಂತಿ. ಈ ಶ್ಲೋಕದಲ್ಲಿ ಕೃಷ್ಣನ ಹೇಳಲಿಕ್ಕತ್ತಾನ, ಯಾರ ಸತತ ನನ್ನ ಸೇವೆ ಮಾಡ್ತಾರೆ, ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ, ಪ್ರೀತಿಯಿಂದ ಯಾರು ಮಾಡ್ತಾರೆ. ಈಗ ಫ್ಯಾಕ್ಟ್ರಿ ಒಳಗೂ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಪ್ರೀತಿ ಇರ್ತದನ? ಸುಮ್ಮನೆ ಮಾಡ್ಲಿಕ್ಕೆ ರೊಕ್ಕ ಸಲ ಮಾಡ್ಲಿಕ್ಕತ್ತಾರೆ. ಹೋಟೆಲ್ನಾಗ ಹೋಗಿ ಅಲ್ಲೂ ಎಲ್ಲ ಎಲ್ಲ ಅವ್ರ ಕೆಲಸ ನಡೆದದು, ಅಲ್ಲೂ ಜೋರು ನಡೆದದು. ಅವ್ರು ಯಾರೂ ಪ್ರೀತಿಯಿಂದ ಮಾಡ್ತಾ ಇಲ್ಲ. ಅದು ಸೇವೆ ಸಂಬಳ ಸಲುವಾಗಿ ಮಾಡ್ಲಿಕ್ಕತ್ತಾರೆ ಅಷ್ಟೇ. ಆದ್ರೆ ಭಗವಂತ ಹೇಳಲಿಕ್ಕತ್ತಾನ, ಯಾರ ಸತತ ನನ್ನ ಸೇವೆಯಲ್ಲಿ ತೊಡಗ್ತಾರ ಮತ್ತು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಂಥವರಿಗೆ ಮಾತ್ರ ಇದು ದದಾಮಿ ಬುದ್ಧಿ ಯೋಗಂ ತಂ. ದದಾಮಿ ಅಂದರೆ ಕೊಡ್ತೀನಿ, ಬುದ್ಧಿ ಕೊಡ್ತಾನ ಭಗವಂತ. ಎಂಥ ಬುದ್ಧಿ ಕೊಡ್ತಾನ? ಕೃಷ್ಣನ ಕಡೆ ವಾಪಸ್ ಹೋಗ್ಲಿಕ್ಕೆ ಏನು ಬುದ್ಧಿ ಬೇಕು ಆ ಬುದ್ಧಿ ಕೊಡ್ತಾನೆ. ಏನ ಮಾಂ ಉಪಯಾಂತಿತಿ. ನನ್ನ ಕಡೆ ವಾಪಸ್ ಬರ್ಲಿಕ್ಕೆ ಏನು ಬುದ್ಧಿ ಬೇಕು ಆ ಬುದ್ಧಿ ಭಗವಂತ ಕೊಡ್ತಾನೆ. ಇದು ಎಲ್ಲರಿಗೂ ಕೊಡೋದಿಲ್ಲ. ರೊಕ್ಕ ಹೆಂಗೆ ಮಾಡಬೇಕು, ಮೋಸ ಹೆಂಗೆ ಮಾಡಬೇಕು, ಬಾಂಬ್ ಹೆಂಗೆ ಹಾಕ್ಬೇಕು, ಫೈಟಿಂಗ್ ಹೆಂಗೆ ಮಾಡ್ಬೇಕು, ಅವೆಲ್ಲ ಅವ್ರಿಗೆ ಬುದ್ಧಿ ಕೊಡತ್ತ. ನಮಗೆ ನಡೆದದಿಲ್ಲ ಜಗತ್ತಿನಾಗ ಎಲ್ಲ ಕಡೆ ಫೈಟಿಂಗು, ಇವು ಯುದ್ಧ ನಡೆದದ್ದು. ಅವ್ರಿಗೆ ಬುದ್ಧಿ ಕೊಟ್ಟಾನ. ಆತಂಕವಾದಿಗೆ ಅವ್ರಿಗೂ ಬುದ್ಧಿ ಕೊಟ್ಟಾನ. ವ್ಯಾಪಾರಸ್ಥರು ರೊಕ್ಕ ಹೆಂಗೆ ಮಾಡ್ಬೇಕು, ಇನ್ನೂ ಹೆಂಗೆ ಮಾಡಬೇಕು, ಇನ್ನು ಕೆಲವು ಕಳ್ಳರು ತುಡಿ ಕಳ್ಳ ಹೆಂಗೆ ಕೊಳ್ತಾನ ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಎಲ್ಲ ಅವರ ಬುದ್ಧಿ ಕೊಡ್ಲಿಕ್ಕತ್ತಾನ ದೇವ್ರೆ. ಮೋಸ ಮಾಡಬೇಕು, ಟೊಪ್ಪಿಗೆ ಹೆಂಗೆ ಹಾಕ್ಬೇಕು, ಅದು ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಿ ಎಲ್ಲರೂ ನಡೆದಾಗ್ಬಿಟ್ಟು ಜಗತ್ತಿನಾಗ. ಪೊಲಿಟಿಕಲ್ ಜನ ಹೆಂಗೆ ಇಲೆಕ್ಷನ್ನಾಗ ಗೆದ್ದು ಬಿಡಬೇಕು,
ಅವ್ರಿಗೂ ಬುದ್ಧಿ ಕೊಟ್ಟಾನ. ಈ ಬುದ್ಧಿ ಯಾರಿಗೂ ಕೊಡೋದಿಲ್ಲ. ಇದೇನು ಗಳ್ಳಿಗತಾನೆ, ಇದು ಎಲ್ಲರಿಗೂ ಕೊಡೋದಿಲ್ಲ. ಯಾರ ಕೃಷ್ಣನ ಸೇವೆಯಲ್ಲಿ ನಿರಂತರ ತೊಡಗ್ಯಾರ ಮತ್ತು ಪ್ರೀತಿಯಿಂದ ಮಾಡಲಿಕ್ಕತ್ತಾರ ಅವ್ರಿಗೆ ಮಾತ್ರ ಕೃಷ್ಣ ಈ ಬುದ್ಧಿ ಕೊಡ್ತಾರೆ. ಯಾವುದರಿಂದ ಅವ್ರು ವಾಪಸ್ ಕೃಷ್ಣನ ಕಡೆ ಹೋಗ್ಲಿಕ್ಕೆ ಆಗ್ತದೆ, ಮೋಕ್ಷ ಪಡೀಲಿಕ್ಕೆ ಆಗ್ತದೆ. ತಿಳಿತಲ್ಲ? ಇದು 10ನೇದು. 11ರಲ್ಲಿ ಹೇಳ್ತಾನೆ, ತೇಷಾಂ ಏವಾನು ಕಂಪಾರ್ಥ ಅಹಂ ಅಜ್ಞಾನಜಂ ತಮಃ ನಾಶಯಾಮ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತ. ಇಂಥ ಭಕ್ತರ ಮೇಲೆ, ಎಂಥ ಭಕ್ತರು ಈಗ ಹೇಳಿದಲ್ಲ, ಯಾರು ಎರಡು ಹೇಳಿದ ಪಾಯಿಂಟ್, ಒಂದು ಸತತ ಸೇವೆಯಲ್ಲೇ ತೊಡಗ್ಯಾರ, ವಾರಕ್ಕೊಮ್ಮೆ ಯಾವಾಗ ಒಮ್ಮೆ ಅಲ್ಲ, ಸತತ ಭಗವಂತನ ಸೇವೆಯಲ್ಲಿ ತೊಡಗ್ಯಾರ. ಎರಡನೇದು ಯಾರ ಪ್ರೀತಿಯಿಂದ ಮಾಡ್ಲಿಕ್ಕತ್ತಾರ ಇಂಥವ್ರಿಗೆ ಭಗವಂತ ಏನು ಮಾಡ್ತಾನ, ತೇಷಾಂ ಏವಾನು ಕಂಪಾರ್ಥಂ, ಅವ್ರ ಮೇಲೆ ವಿಶೇಷ ಅನುಗ್ರಹ ತೋರಿಸ್ಲಿಕ್ಕೆ. ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಾರಲ್ಲ, ಇನ್ನೂ ವಿಶೇಷ ಅನುಗ್ರಹ ದೇವರು ತೋರಿಸಿ ಕೃಷ್ಣ ತೋರಿಸ್ತೀನಂತಾನೆ. ತೇಷಾಂ ಏವಾನು ಕಂಪಾರ್ಥ ಅಹಂ ಅಜ್ಞಾನಜಂ ತಮಃ, ಅವ್ರ ಒಳಗಿರುವ ಅಜ್ಞಾನ ನಾಶ ಮಾಡಿಬಿಡ್ತೀನಂತಾನೆ. ನಾಶಯಾಮಿ ಆತ್ಮಭಾವಸ್ತು, ಹೆಂಗೆ? ಜ್ಞಾನದೀಪೇನ ಭಾಸ್ವತ, ಒಳಗಡೆ ಕೂತಾನಲ್ಲಿ ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಇದು ಎಲ್ಲರಿಗೂ ಅಲ್ಲ, ಯಾರ ಸೇವೆಯಲ್ಲಿ ತೊಡಗ್ಯಾರ ಅವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾನೆ. ಅದಕ್ಕೆ ನಮಗಿದೆಲ್ಲ ಬೇಕಪ್ಪ ಅಂದ್ರೆ ಏನು ಮಾಡಬೇಕೀಗ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಭಾಳ ಇಂಪಾರ್ಟೆಂಟ್. ಕಷ್ಟ ಆಗ್ತದೆ, ಏನು ಮಾಡೋದು? ಇಲ್ಲಾದ್ರೆ ಸಿಗಂಗಿಲ್ಲ. ಇಂಗ್ಲೀಷ್ದಾಗ ಹೇಳ್ತಾರೆ, ನೋ ಪೇನ್ ನೋ ಗೇನ್. ಆರಾಮ್ ಮಲ್ಕೋತೀನಿ ರೀ, ವೈಕುಂಠ ಬೇಕಂದ್ರೆ ಸಿಗ್ತದ? ಮಂಗಳಾರತಿ ಮಾಡಲೇಬೇಕನ್ಲಿಕ್ಕತ್ತಾರೆ, ಬೆಳಗ್ಗೆ ಹೇಳಲೇಬೇಕು, ಮಾಡಲೇಬೇಕು, ಕಡ್ಡಾಯ. ಯಾರ್ಯಾರೋ ಕೆಲವರು ಆರಾಮಿರಂಗಿಲ್ಲ, ಮನೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ಬೋದು? ಈಗೆಲ್ಲ ಆನ್ಲೈನ್ ನಡೆದಾವೆ. ಈಗ ಆನ್ಲೈನ್ ಮಂಗಳಾರತಿ ಅಟೆಂಡ್ ಆಗ್ಬೋದು. ಏನಾದರೂ ಆರಾಮಿಲ್ಲ, ಸ್ವಸ್ತಿಲ್ಲ ಅಂಥವ್ರಿಗೆ ಆರಾಮದ ಎಲ್ಲ ಅದ, ಮಾಡಲೇಬೇಕು. ಇಲ್ಲ ಆಯ್ತು, ಹಿಂಗೆ ನಡೀತದೆ, ಏನು ಫೋರ್ಸ್ ಇಲ್ಲ. ಅದು ಎಲ್ಲ ಕೇಳಿ ಮಾಡಿ ನಾವು ಸ್ವತಃ ಮಾಡಬೇಕಾದ. ಮಾಡಿಲ್ಲ ಅಂದ್ರೆ ಇಲ್ಲೇ ಇಲ್ಲ. ಬಾಕಿ ಎಲ್ಲದಕ್ಕೂ ಹೋಗ್ತೀವಿ. ನಾಳೆ ಎಲ್ಲರೂ ಒಂದು ಕಡೆ ಮುಂಜಾನೆ 4 ಗಂಟೆಗೆ ಲಗ್ನ ಅದಾದ್ರೆ ಎಲ್ಲರೂ ಹೋಗ್ತಾರಿಲ್ಲ, ಮನೆ ಮಂದಿ ಇವು ಲಗ್ನ ಎಲ್ಲ ರೆಡಿಯಾಗಿ ಬಂದ್ಬಿಡ್ತಾರೆ. ನಾವೊಮ್ಮೆ ನೋಡ್ತಿರ್ತೀವಿ, ಎಲ್ಲೋ ಒಂದು ಕಡೆ ಇಲ್ಲಿ ಬರ್ರಿಪ್ಪ ಗೋವರ್ಧನ ಕಾರ್ಯಕ್ರಮ ಆಗಲಿಲ್ಲ, ಏನೇನೋ ಕಾರಣ ಕೊಟ್ಟುಬಿಡ್ತಾವೆ. ಪ್ರವಚನದ ಆದದು ಇದು ಬರ್ರಿ. ಅದೇ ಬೇರೆ ಬೇರೆ ಊರಾಗ ಏನೆಲ್ಲ ಇರ್ತಾವಲ್ಲೇ, ದೂರ 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 ದೂರ, ಬೆಳಗಾವಿ, ಬೆಂಗಳೂರು, ಅಲ್ಲಿ ಎಂಗೇಜ್ಮೆಂಟು, ಲಗ್ನ, ಅಲ್ಲಿ ತನೂ ಹೋಗ್ತಾರೆ. ಇಲ್ಲೇ ಆಗೋದಿಲ್ಲ, ಕೆಲಸ ಬಂದ್ಬಿಡುತ್ತೆ, ಅಲ್ಲೋ ಬಂತು, ತೆಲ್ಲೋ ಬಂತು, ಅದು ಬಂತು, ಇದು ಬಂತು. ಮತ್ತು ಅದೇ ಬರ್ತ್ಡೇ ಪಾರ್ಟಿ ಅದನ್ನು ನೋಡ್ರಿ, ಎಲ್ಲರೂ ಇರ್ತಾರೆ. ಇದು ಹೆಂಗೆ ನೋಡಿದ್ವಿ? ಮತ್ತು ಬೇಕು, ದೇವರು ಬೇಕಂತೀವಿ, ಹೆಂಗೆ ಸಿಗ್ತಾರೆ? ಇದೆಲ್ಲ ನಾವು ಸರಿ ಮಾಡಿದರೆ ಮಾತ್ರ. ಭಗವಂತ ಹೇಳಿಕತ್ತಾನೆ ಇವತ್ತಿನ ಶ್ಲೋಕದಲ್ಲಿ, ಯಾರು ಈ ರೀತಿ ನನ್ನನ್ನು ಪೂಜಿಸ್ತಾರ, ಗಿವಿಂಗ್ ಅಪ್ ಆಲ್ ಅದರ್ ಆ್ಯಕ್ಟಿವಿಟೀಸ್, ಬಾಕಿ ಎಲ್ಲ ಕೆಲಸ ಬಿಟ್ಟು ನನ್ನ ಸೇವೆಯಲ್ಲಿ ಯಾರು ತೊಡಗ್ತಾರ, ಆ್ಯಂಡ್ ಬೀಯಿಂಗ್ ಡಿವೋಟೆಡ್ ಟು ಮೀ ವಿದೌಟ್ ಡಿವಿಯೇಷನ್, ಸೋಮವಾರ ಆ ಗುಡಿ, ಮಂಗಳವಾರ ಈ ಗುಡಿ ಎಲ್ಲ ಸತತ ಕೃಷ್ಣಂದೇ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಮರ್ಯಾದೆ ಕೊಡೋದು, ಮರ್ಯಾದೆ ಕೊಡಬಾರ್ದಂತಲ್ಲ, ಹರೇ ಕೃಷ್ಣ ಮುಗೀತು. ಆದರೆ ಪೂಜಾ ಮಾಡೋದು, ಶರಣಾಗೋದು ಕೃಷ್ಣನಿಗೆ ಮಾತ್ರ.
engaged in devotional service and always meditating upon me, having fixed their minds on me, O son of Partha, Pritha, for them I am the swift deliverer from the ocean of birth and death. ಇಂಥವ್ರಿಗೆ ನಾನೇ ಸ್ವತಃ ಬಂದು ಎಬ್ಬಿಸ್ತೀನಂತ. ನಮ್ದು ಯೋಗ್ಯತಾ ಎಷ್ಟದ ಅಷ್ಟು ಪೂರ್ಣ ಪ್ರಯತ್ನ ಮಾಡಬೇಕು. ನಾ ಮಾಡಿದಷ್ಟು ನಿಮಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಇನ್ನೊಬ್ಬರು ಮಾಡಿದಷ್ಟು ನಾ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತಾ ಕೊಟ್ಟಾನ. ಎಲ್ಲರಿಗೂ ಒಂದೇ ಮಾಡ್ಲಿಕ್ಕೆ ಆಗೋದಿಲ್ಲ, ವ್ಯತ್ಯಾಸ ಐತಿ. ಆರು ನಮ್ಮ ಕಡೆ ಎಷ್ಟು ಶಕ್ತಿ ಅದ ಅಷ್ಟರ ಪ್ರಯತ್ನ ಮಾಡಬೇಕಲ್ಲ. ಈಗ 10 ಕಿಲೋ ಎಬ್ಬಿಸ್ಲಿಕ್ಕೆ ಆಗ್ತದಲ್ಲ, 10 ಕಿಲೋ ಆರಾಮ್ ಎಬ್ಬಿಸ್ಬೋದು, 20 ಎಬ್ಬಿಸ್ಬೋದು, 40-50 ಕಿಲೋನೂ ಎಬ್ಬಿಸ್ಬೋದು ಅಲ್ಲ. 100 kg ಆಗಲಿಕ್ಕಿಲ್ಲ. ಈಗ ಇನ್ನು ಕೆಲವರಿಗೆ 10 ಕಿಲೋ ಒದ್ದಾಡಿ ಹೋಗ್ಬಿಡ್ತಾರೆ, 20 ಕಿಲೋನೂ ಆಗೋದಿಲ್ಲ. ಅವ್ರವ್ರ ಯೋಗ್ಯತಾ ಪ್ರಕಾರ ಎಬ್ಬಿಸ್ಲಿಕ್ಕೆ ಈಗ ಒಂದು 50 kg ಎಬ್ಬಿಸ್ಲಿಕ್ಕೆ ಆಗ್ತದಂದ್ರೆ ನಾವು ಬರೀ 10 kg ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಅಥವಾ 10 kg ಹಿಡ್ಕೊಂಡೆ 2 kg 5 kg ಹಿಡಿಯಾಗತ್ತೆ. ಯೋಗ್ಯತಾ ಎಷ್ಟದ? 50 kg ಎಬ್ಬಿಸ್ಲಿಕ್ಕೆ ಅದಾಗುತ್ತೆ. ಉದಾಹರಣೆ ಇದೆ, ಬರೀ ಎಬ್ಸುದ ಹೇಳಲಿಕ್ಕತ್ತಿಲ್ಲ, ಉದಾಹರಣೆ ಪೂರ್ತಿ ಇದೆ. ನಮ್ಮ ಯೋಗ್ಯತಾ ಪ್ರಕಾರ ನಾವು ಅಷ್ಟು ಮಾಡ್ತಾ ಇಲ್ಲ, ಭಾಳ ಕಡಿಮೆ ಮಾಡ್ಲಿಕ್ಕತ್ತೀವಿ. ಯೋಗ್ಯತಾ ಅದ 50 ಕಿಲೋ ಎಬ್ಬಿಸ್ಲಿಕ್ಕೆ, 5 ಕಿಲೋ ಎಬ್ಬಿಸಾಕತ್ತೀವಿ. ಅದಕ್ಕೆ ಭಗವಂತ ನೋಡ್ಲಿಕ್ಕತ್ತ, ನೀವು ಮಾಡ್ಲಿಕ್ಕೆ ಆಗ್ತದ, ಮಾಡ್ತಾ ಇಲ್ಲಲ್ಲ. 50 ತನ ಮಾಡ್ಲಿಕ್ಕೆ 50 ತನ ನೀವು ಮಾಡಿರಿ, ಮುಂದೆ ನಾ ಬರ್ತೀನಂತ. ಇಲ್ಲ 5 ಕಿಲೋ ಎಬ್ಬಿಸ್ತೀನಿ, ಹಂಗಾರೆ ಅಲ್ಲೇ ಕೂಡಂತ. ಈಗ ಅದೇ ಉದಾಹರಣೆಗೆ ಸಮುದ್ರದಾಗ ಬಿದ್ದಾನೀಗ, ಭಗವಂತ ಬಂದ ಎಬ್ಬಿಸ್ತಾನೆ. ಕೈ ಕೊಡ್ಬೇಕಲ್ಲ ಅದಕ್ಕೆ, ಹಿಂಗೆ ಹಿಡ್ಕೊಂಡು ಕೂತ್ರೆ ಕೈ ಚಾಚಬೇಕು. ಎಷ್ಟು ಆಗ್ತದೆ ಅಷ್ಟೆಲ್ಲ ಚಾಚಬೇಕಲ್ಲ. ನಮ್ಮ ಕೈ ಇರೋದು ಎಷ್ಟೈತಿ? ಇನ್ನೂ ಉದ್ದಾಕೈತೆ ಅದು, ಲಿಮಿಟ್ ಅದ ಅದಕ್ಕೆ, ಇಷ್ಟೇ ಅದ, ಇದಕ್ಕೆ ನಾವು ಮುಂದೆ ಹೋಗೋದಿಲ್ಲ. ಮುಗೀತು, ಇಲ್ಲೇ ಅದ. ಆ ರಾಷ್ಟ್ರ ಪೂರ್ಣ ಪ್ರಯತ್ನ ಮಾಡಬೇಕಲ್ಲ. ಮತ್ತು ಅಷ್ಟು ಮಾಡಲಿಲ್ಲ, ಹಿಂಗೆ ಹಿಡ್ಕೊಂಡು ಕೂತ್ರೆ ಕೈ ಚಾಚ್ ಅಂತಾನೆ, ಪೂರ್ಣ ಚಾಚ್. ಹಂಗೆ ನಮ್ಮ ಕಡೆ ಎಷ್ಟಾಗ್ತದೋ ಅಷ್ಟು ಫುಲ್ ಪ್ರಯತ್ನ ಮಾಡಬೇಕು. ಮುಂದೆ ಅವ ಇಲ್ಲ, ಆ ಫುಲ್ ಪ್ರಯತ್ನ ಮಾಡೋದಿಲ್ಲ, ಅವ ಬರೋದಿಲ್ಲ. ಇಂಗ್ಲೀಷ್ದಾಗ ಹೇಳ್ತಾರೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರಿಗೆ ಸಹಾಯ ಮಾಡ್ತಾನೆ ದೇವರು? ಯಾರು ಪ್ರಯತ್ನ ಮಾಡಲಿಕ್ಕಂತ. ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಒಬ್ಬವ ಶಾಲೆಯೊಳಗೆ ಓದೋದ್ರಾಗ ಭಾಳ ಇಂಟ್ರೆಸ್ಟ್ ತೊಗೊಳ್ಲಿಕ್ಕತ್ತಾನ. ಈಗ ತಂದೆ ತಾಯಿ ಏನಂತಾರ, ಅವ್ನು ಕಲಿಸೋನ್ ತಡೆ ಅಂತಾರೆ. ಇನ್ನೊಬ್ಬವ ಅಷ್ಟು ತೋರಿಸುವಲ್ಲ, ಅವ್ನು ತೋರಿಸುವಲ್ಲ, ಏನು ಮಾಡೋದು? ಈಗ ಆಯ್ತು ಬಿಡಪ್ಪ, ಅಷ್ಟ ಮಾಡೋದು. ಒಬ್ಬವ ಭಾಳ ಇಂಟ್ರೆಸ್ಟ್ ತೋರಿಸ್ಲಿಕ್ಕತ್ತ, ಅವನೀಗ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಚಲೋ ಕಲಿಪ, ನಿನಗೆ ಮಾಡಿ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಅವ ಇನ್ನೊಬ್ಬ ಕಲಿಯೋಕೆ ಇಂಟ್ರೆಸ್ಟ್ ತಗೋಲ್ಲ, ಅಥವಾ ಬುದ್ಧಿನೂ ಇಲ್ಲ ಅಂತ ಇಟ್ಕೊ, ಅವನಿಗಷ್ಟು ಆಗೋದಿಲ್ಲ. ಅವ್ನು ಆಯ್ತು ಬಿಡಪ್ಪ ಅಂದ್ರೆ ಅವ್ರವ್ರ ಯೋಗ್ಯತೆ. ಹಂಗೆ ಇದನ್ನು ಪ್ರಯತ್ನ ಮಾಡ್ಲಿಕ್ಕತ್ತಾರಂದ್ರೆ ದೇವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ತಂದೆ ತಾಯಿ ಏನು ಮಾಡ್ತಾರೆ, ಆ ಹುಡುಗಗೆ ಯಾರು ಭಾಳ ಪ್ರಯತ್ನ ಮಾಡ್ಲಿಕ್ಕತ್ತಾನ ಎಲ್ಲ ಸೌಕರ್ಯ ಕೊಡ್ತಾರೆ. ಎಲ್ಲಿವರೆಗೂ ಮುಂದೆ ಕಲೀಲಿಕ್ಕೆ, ಇದಕ್ಕೆ ಅಮೇರಿಕಾ ಹೋಗ್ಲಿಪ್ಪ ಅಂತ ಕಲೀಲಿಕ್ಕೆ ಕಳಿಸ್ತಾರಲ್ಲಿ. ಎಷ್ಟೋ ಮಂದಿ ಇಂಟೆಲಿಜೆಂಟ್ ಇದ್ದಾನೆ, ಅದಿದ್ದಾನೆ, ಮಾಡಿ ಕಲಿಯೋ ಟೈಮ್ ಏಜ್ ಕಲಿಪ ನೀನು. ಸಾಲ ತೊಗೊಂಡು ಇದು ತೊಗೊಂಡು ಹೆಂಗಾರ ಮಾಡಿ ಕಳಿಸ್ತಾರೆ. ಇದು ಉದಾಹರಣೆ. ಅದರಂಗೆ ನಮ್ಮ ಯೋಗ್ಯತಾ ಪ್ರಕಾರ ನಾವು ಫುಲ್ ಪ್ರಯತ್ನ ಮಾಡ್ತಾ ಇದ್ದರೆ ದೇವರು ನಮಗೆ ಸಹಾಯ ಮಾಡಲಿಕ್ಕೆ. ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ.
ಅದಕ್ಕೆ ನಮ್ಮ ಪ್ರಯತ್ನ. ಪ್ರಭುಪಾದವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೊಂದು ಉದಾಹರಣೆ ಕೊಡ್ತಾರೆ. ಮಂಕಿ ಫಿಲಾಸಫಿ, ಕಿಟನ್ ಫಿಲಾಸಫಿ ಅಂತಾರೆ. ಮಂಗ್ಯ ಮತ್ತು ಕಿಟನ್ ಅಂದ್ರೆ ಬೆಕ್ಕಿನ ಮರಿ. ಬೆಕ್ಕಿನ ಮರಿಗೆ ಅಂತಾರೆ, ಕಿಟನ್ ಅಂತಾರೆ. ನೋಡಿಲ್ಲ ಬಂಗ್ಯನ ಮರಿ ನೋಡಿಲ್ಲ, ಅದೇನು ಮಾಡಿರ್ತದ, ತಾಯಿಗೆ ತಾನೇ ಗಟ್ಟಿ ಹಿಡ್ಕೊಂಡಿರ್ತದೆ. ತಾಯಿ ಏನೇನು ಮಾಡಾಕತ್ತಿಲ್ಲ, ಆ ಮರಿನೇ ಹಿಡ್ಕೊಂಡಿರ್ತದೆ. ಅಮ್ಮ 4 ಕಾಲ ಮೇಲೆ ಓಡಾಡ್ಲಿಕ್ಕತ್ತವ, ಜಿಗಿತಾಳೆ ಆ ಕಡೆಯಿಂದ ಈ ಕಡೆ. ಆ ಮರಿನೇ ತಾಯಿಗೆ ಗಟ್ಟಿ ಹಿಡ್ಕೊಂಡ್ಬಿಟ್ಟದ. ಈ ಮಂಗ್ಯಾನ ಮರಿ ಕಡೆಯಿಂದ ಒಂದು ಪಾಠ. ಬೆಕ್ಕಿನ ಮರಿ ನೋಡಿದರೆ ಉಲ್ಟಾ ಅದ. ಆ ಬೆಕ್ಕಿನ ಮರಿ ಏನು ಮಾಡೋದಿಲ್ಲ, ಅಮ್ಮನೇ ಬಾಯಿಗೆ ಹಿಡ್ಕೊಂಡು ಹೋಗ್ತದೆ. ಅದನ್ನು ನೋಡಿ ಇಲ್ಲ, ಬೆಕ್ಕಿನ ಮರಿಗೇನು ಮಾಡ್ತದೆ, ತಾಯಿ ಇಂಥಲ್ಲಿ ಹಿಡಿದು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತದೆ. ಸುಮ್ಮ ಜೋತು ಬಿದ್ದದ, ಏನು ಮಾಡೋದಿಲ್ಲ ಮರಿ. ಅದು ಬೆಕ್ಕಾಗಲಿ ಸಿಂಹ ಹುಲಿ ಎಲ್ಲ ಹಂಗೆ ಮಾಡತ್ತವು, ಎಲ್ಲ ಒಂದೇ ಜಾತಿ ಅವು. ಅದು ಮರಿಗೆ ಬಾಯಿ ಹಿಡ್ಕೊಂಡು ಹೋಗ್ತದೆ. ಆ ಮರಿ ಏನು ಮಾಡುತ್ತಾ ಇಲ್ಲ. ಅದಕ್ಕೆ ಇಲ್ಲಿ ಎರಡರದ್ದು ಕಾಂಬಿನೇಷನ್. ಮಂಗ್ಯಾನ ಮರಿ ಕಡೆಯಿಂದ ಒಂದು ಪಾಠ, ಬೆಕ್ಕಿನ ಮರಿ ಕಡೆಯಿಂದ ಒಂದು ಪಾಠ, ಕಾಂಬಿನೇಷನ್. ಅದಕ್ಕೆ ಮಂಕಿ ಫಿಲಾಸಫಿ, ಕಿಟನ್ ಫಿಲಾಸಫಿ ಅಂತಾರೆ. ಮಂಗ್ಯಾನ ಮರಿ ಕಡೆಯಿಂದ ಏನು ಕಲಿಬೇಕಾ, ತಾಯಿ ಗಟ್ಟಿ ಹಿಡ್ಕೋಬೇಕ, ಅದು ಕಲಿಬೇಕೇನೋ. ಅಮ್ಮ ಗಟ್ಟಿ ಹಿಡ್ಕೊಳ್ಳೋದು ಕಲಿಬೇಕಾ. ಮಂಗ್ಯಾನ ಮರಿ ಕಡೆಯಿಂದ ಏನು ಕಲಿಬೇಕಂದ್ರೆ ನಮ್ಮ ಪ್ರಯತ್ನ. ಮಂಗ್ಯಾನ ಮರಿ ಏನು ಮಾಡ್ಲಿಕ್ಕತ್ತದ, ತಾನೇ ಹಿಡಿಲಿಕ್ಕತ್ತದ. ಅದ್ರ ಕಡೆ ನಾವೇನು ಕಲಿಬೇಕ, ನಮ್ಮ ಪ್ರಯತ್ನ. ಬೆಕ್ಕಿನ ಮರಿ ಕಡೆಯಿಂದ ಏನು ಕಲಿಬೇಕ, ನಮ್ಮ ಪ್ರಯತ್ನ ಮಾಡಬೇಕು, ಭಗವಂತನ ಮೇಲೆ ಬಿಟ್ಬಿಡ್ಬೇಕು. ಬೆಕ್ಕಿನ ಮರಿ ಏನು ಮಾಡ್ಯದ, ಸುಮ್ಮ ಅಮ್ಮ ಏನು ಮಾಡತ್ತದ, ಕರ್ಕೊಂಡು ಹೋಗ್ತದೆ. ನಮ್ಮ ಪ್ರಯತ್ನ ಬೇಕು, ಎರಡೂ ಬೇಕು. ದೇವರ ಅನುಗ್ರಹ ಆಗಬೇಕು, ನಮ್ಮ ಪ್ರಯತ್ನ ಮಾಡಬೇಕು. ಅದಕ್ಕೆ ಮಂಕಿ ಫಿಲಾಸಫಿ, ಕಿಟನ್ ಫಿಲಾಸಫಿ. ನಮ್ಮ ಪ್ರಯತ್ನ ಭಾಳ ಇಂಪಾರ್ಟೆಂಟ್ ಅದ. ಆ ಪ್ರಯತ್ನ ಮಾಡೋದು ನೋಡಿ ಭಗವಂತ ಸಹಾಯ ಮಾಡೋದು. ಭಾಳ ಪ್ರಯತ್ನ ಮಾಡಲಿಕ್ಕತ್ತಲ್ಲ, ಆವಾಗ ದೇವರ ಅನುಗ್ರಹ ಆಗಿ ಮುಂದೆ ನಮಗೆ ಆಧ್ಯಾತ್ಮಿಕ ಪ್ರಗತಿ ಮಾಡಿಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಅದಕ್ಕೆ ಭಗವಂತ ಇವತ್ತಿನ ಶ್ಲೋಕದಲ್ಲಿ ಹಾನಿ ಮಾಡ್ಲಿಕ್ಕತ್ತಾನ. ಪ್ರಾಮಿಸ್, ಯಾರ ಪ್ರಯತ್ನ ಮಾಡ್ಲಿಕ್ಕತ್ತಾರ ಅಂಥವ್ರಿಗೆ ನಾನು ವಿಶೇಷ ಅನುಗ್ರಹ ಕೊಟ್ಟು ಈ ಭವಸಾಗರದಿಂದ ಮುಕ್ತ ಮಾಡುತ್ತೀನಿ. ಮೃತ್ಯು ಸಂಸಾರ ಸಾಗರ ಈ ಜಗತ್ತಿಗೆ ಅನ್ಲಿಕ್ಕತ್ತಾನ. ಇದೇನಿದೆ, ಮೃತ್ಯು ಸಂಸಾರ ಸಾಗರ, ಮೃತ್ಯು ಲೋಕ ಅಂತಾರೆ ಇದಕ್ಕೆ. ಅಥವಾ ಅನಿತ್ಯಂ, ಅಸುಖಂ, ಅಶುಭಾತ್, ದುಃಖಾಲಯ, ಅಶಾಶ್ವತ, ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಈ ಜಗತ್ತು. ಮೃತ್ಯು ಸಂಸಾರ ಸಾಗರ ಅಂತ. ಈಗ ಸೈಂಟಿಸ್ಟ್ ಜನ ಸಾವು ಬರಬಾರ್ದಂತ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಈಗ ಕೊರೋನಾ ಬಂತು, ಏನು ಮಾಡಿದ್ರು, ಲಕ್ಷಗಟ್ಟಲೆ ಜನ ಸತ್ತು ಹೋದರು. ಈಗ ಇನ್ನೊಂದು ಯಾವುದೋ ಬಂದದಂತೆ, ಯಾವುದೋ ಅಂತ ಏನೋ ನೋಡಿದ್ದು ನಾವು. ಅದಕ್ಕೂ ಮತ್ತು ವ್ಯಾಕ್ಸಿನೇಷನ್ ಇನ್ನೊಂದು ಯಾವುದೋ ಬರಾಗ್ತದೆ. ಹಿಂಗೆ ಬರ್ಕೋತ ಹೋಗ್ತಾವೆ. ಇವರು ಮನುಷ್ಯ ಸಾಯಲಾರ್ದಂಗೆ ಮಾಡ್ತೀವಂತ ಅವ್ರು ಹೇಳತ್ತಾರೆ. ಮ್ಯಾನ್ ವಿಲ್ ಬಿಕಮ್ ಇಮ್ಮಾರ್ಟಲ್ ಅನ್ಲಿಕ್ಕತ್ತ. ಈ ಅಕಸ್ಮಾತ್ ಯಾರೂ ಸತ್ತೇ ಇಲ್ಲ ಅಂದ್ರೆ ಏನಾಗ್ತದೆ ವಿಚಾರ ಮಾಡ. ಈಗ ನಿಮ್ಮ ಹಿಂದಿನವರೆಲ್ಲರೂ ಇದ್ದಿದ್ರೆ ಏನಾಗ್ತೈತಿ, ನಿಮ್ಮ ಮನೆಗೆ ಸಾಲ್ತೈತೆ ಏನು ಜಾಗ? ನಿಮ್ಮ ಅಜ್ಜ ಮುತ್ತಜ್ಜ ಅವು ಎಲ್ಲರೂ ಇದ್ದಿದ್ರೆ ಏನಾಗ್ತೈತಿ, ನಡೀತೈತೆ. ಹೋಗೋರು ಹೋದ್ರೆ ಹೊಸಬ್ರು ಬಂದರೆ ಒಳ್ಳೇದು ಅದಲ್ಲ. ಹಂಗೆ ಕಾಯಂ ಉಳಿಲಿಕ್ಕೆ ಆಗ್ತದೆ? ಅದು ಪ್ರಕೃತಿ ನಿಯಮ. ಅದು ಹೋಗ್ತಿರ್ತಾರೆ ಮತ್ತು ಬರ್ತಿರ್ತಾರೆ. ಬಸ್ ಸ್ಟ್ಯಾಂಡಾಗ ಹೋಗಿ ನೋಡಿ ನಿಂತ್ಕೊಂಡಲ್ಲಿ ಬಸ್ ಬರ್ತಿರ್ತಾವೆ, ಬಸ್ದಾಗಿಂದ ಇಳಿತಿರ್ತಾರೆ, ಮತ್ತು ಬಸ್ ಹತ್ತು ಹೋಗೋರು ಇರ್ತಾರೆ.
ಹಂಗೆ ಮೇಲೆ ಹೋಗೋರು ಹೋಗ್ತಿರ್ತಾರೆ, ಕೆಳಗಿರೋದು ಬರ್ತಿರ್ತಾರೆ, ಮತ್ತೆ ಹುಟ್ಟು ಬರೋದು, ಮತ್ತೆ ಹೋಗೋದು, ಮತ್ತೆ ಹುಟ್ಟು ಬರೋದು ಚಾಲನೆ ಇರ್ತದೆ. ಈಗ ಮುಪ್ಪು ಬರುವುದೇ ಇದೆ, ಮುಪ್ಪು ಮರಣ ಆಗುವುದೇ ಇದೆ, ನಿಲ್ಲಿಸ್ಲಿಕ್ಕೆ ಶಕ್ಯ ಇಲ್ಲ. ಸೈಂಟಿಸ್ಟ್ ಈ ರೀತಿ ಆಶ್ವಾಸನೆ ಕೊಡ್ಲಿಕ್ಕಿದ್ದಾರೆ, ಮ್ಯಾನ್ ವಿಲ್ ಬಿಕಮ್ ಇಮ್ಮಾರ್ಟಲ್. ಎಲ್ಲ ಬೋಗಸ್. ಸಾವು ತಡಿಲಿಕ್ಕೆ ಯಾರಿಗೂ ಶಕ್ಯ ಇಲ್ಲ. ಏನು ಮಾಡಬೇಕಂಗಾರ? ಮುಂದೆ ಬರೋ ಜನ್ಮ ತಡಿಬೋದು. ಜನ್ಮ ಆದವ್ರಿಗೆ ಮರಣ ಬರೋದೇ, ಜನ್ಮ ಆಯ್ತ ಮರಣ ಬರೋದೇ. ಜಾತಸ್ಯ ದುರ್ವೋ ಮೃತ್ಯು, ಜನ್ಮ ಆಯ್ತ ಮರಣ ಬರೋದೇ. ಚಾಣಕ್ಯ ಪಂಡಿತ್ ಹೇಳ್ತಾರೆ, 5 ಹಣೆ ಮೇಲೆ ಬರೆದ ಬಿಟ್ಟದ. ಕನ್ನಡದಲ್ಲಿ ಹಣೆ ಬಾರ ಅಂತಾರಲ್ಲ, ಹಣೆ ಮೇಲೆ ಬರೆದು ಬಿಟ್ಟದ. ಇಂಗ್ಲೀಷ್ಗಾಗ ಇನ್ಸ್ಕ್ರೈಬ್ಡ್ ಅಂತಾರೆ. 5 ಯಾವ 5 ಬರೆದಾರ ಹಣೆ ಮೇಲೆ? ಒಂದು ಜನ್ಮದ ತಾರೀಖು, 2ನೇದು ಮರಣ ತಾರೀಖು, ಆಲ್ರೆಡಿ ಅದ ಅಲ್ಲಿ. ಆ ಟೈಮ್, ಆ ಡೇಟ್ ಎಲ್ಲರೂ ಹೋಗೋದೆ. 2 ಆಯ್ತು. 3ನೇದ್ದು ಈಗ ಮನುಷ್ಯರಿಗೆ, ಪ್ರಾಣಿಗೆ ಸಂಬಂಧ ಇಲ್ಲ, ಮನುಷ್ಯರಿಗೆ ಏನು ಕಲಿತಾನ ಹುಡುಗಿ ಏನು ಕಲಿತಾರ? ವಿದ್ಯಾಭ್ಯಾಸ ಎಷ್ಟಾಗ್ತದೆ? 4ನೇದು ಏನು ವ್ಯವಸಾಯ ಮಾಡ್ತಾರೆ, ಏನು ಉದ್ಯೋಗ ಮಾಡ್ತಾರೆ? 5ನೇದು ಎಷ್ಟು ಗಳಿಸ್ತಾನೆ? ಇವು 5 ಫಿಕ್ಸ್ ಅಂತ ಚಾಣಕ್ಯ ಪಂಡಿತರು ಹೇಳ್ತಾರೆ. ಅದಕ್ಕೆ ಜನ್ಮ ಆದಮೇಲೆ ಮರಣ ಬರುವುದೇ, ಯಾರಿಗೂ ತಡೀಲಿಕ್ಕೆ ಶಕ್ಯ ಇಲ್ಲ. ಹಿರಣ್ಯಕಶಿಪು ಬಹಳ ಪ್ರಯತ್ನ ಮಾಡಿದಲ್ಲ, ಆತೇನು ಸಕ್ಸಸ್? ಕಡೆಗೆ ನರಸಿಂಹದವ್ರು ಬಂದು ಸಾಯಿಸೇ ಬಿಟ್ಟರು, ಸತ್ತ ಹೋದ. ಹಿಂಗೆ ಜನ್ಮ ಆದವ್ರಿಗೆ ಮರಣ ನಿಶ್ಚಿತದ. ಆ್ಯಕ್ಚುಲಿ ಮರಣ ಆದಮೇಲೆ ಮುಂದೆ ಬರೋ ಜನ್ಮ ತಡಿಬೋದು. ಜನ್ಮ ತಡೆದ್ರೆ ಆಟೋಮೆಟಿಕ್ಲಿ ಮರಣ ಇಲ್ಲೇ ಇಲ್ಲ. ಈಗ ಜನ್ಮ ಆಗ್ಯದ, ಮರಣ ಬರೋದು. ಮರಣ ಬಂದಾದ್ಮೇಲೆ ಮುಂದೆ ಜನ್ಮ ತಡಿಬೇಕು. ಅದು ಹೆಂಗೆ ತಡಿಬೇಕು? ಬ್ರೇಕ್ ಹೆಂಗೆ ಹಾಕ್ಬೇಕು? ಹಾಂ, ಭಗವಂತನ ಸೇವಾ ಖರೆ. ಸೇವಾ ಮಾಡ್ತಾ ಮಾಡ್ತಾ ಭೋಗದ ಇಚ್ಛಾ ನಮ್ಮಿಂದ ದೂರ ಆಗಬೇಕು. ಎಲ್ಲಿವರೆಗೂ ನಮ್ಮಲ್ಲಿ ಇನ್ನೂ ಇಲ್ಲಿ ಭೋಗಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಂಜಾಯ್ ಮಾಡಬೇಕು, ಅದದ ಅಲ್ಲಿವರೆಗೂ ಮತ್ತೆ ಹುಟ್ಟು ಬರಬೇಕಾಗ್ತದೆ. ಭೋಗದ ಬುದ್ಧಿ ಹೋಗ್ಬೇಕು. ಆ ಭೋಗ ಬುದ್ಧಿ ಹೋಗ್ಲಿಕ್ಕೆ ಸೇವಾ. ಭೋಗ ಅಪೋಸಿಟ್ ಸೇವಾ ಅದ. ಬ್ಲ್ಯಾಕ್ ಅಪೋಸಿಟ್ ಹೀಟ್, ಅಪೋಸಿಟ್ ರಿಚ್, ಅಪೋಸಿಟ್ ಇಲ್ಲ, ಅಪೋಸಿಟ್ ನಂಬರ್. ಹ್ಯಾಪಿನೆಸ್, ಡಿಸ್ಟ್ರೆಸ್, ದುಃಖ ಅಪೋಸಿಟ್ ಅಲ್ಲ. ಹಂಗೆ ಭೋಗ ಅದರ ಅಪೋಸಿಟ್ ಏನದ? ಸೇವಾ. ಈ ಭೋಗ ಬುದ್ಧಿ ನಮ್ಮಲ್ಲಿ ಇರಬಾರ್ದು, ಬಂದುಬಿಟ್ಟದು. ಅದು ಭೋಗ ಬುದ್ಧಿ ಹೋಗಬೇಕಪ್ಪ ಅಂದ್ರೆ ಅದು ಸೇವಾ ರಿಪ್ಲೇಸ್ ಆಗಲ್ಲ. ಭೋಗ ಬುದ್ಧಿ ಹೋಗ್ಬೇಕಂದ್ರೆ ಸೇವಾ ಮಾಡ್ಕೋತ ಹೋದಂಗೆ ಕ್ರಮೇಣ ಭೋಗ ಬುದ್ಧಿ ಹೋಗೇ ಬಿಡುತ್ತೆ. ಇಲ್ಲ ಸೇವಾ ಮಾಡಂಗಿಲ್ಲ, ಭೋಗ ಬುದ್ಧಿ ಹೋಗಂಗಿಲ್ಲ. ಅದಕ್ಕೆ ಸೇವಾ ಮಾಡಿರಿ. ಎದಕ್ಕೆ ಹೇಳ್ತಾರೆ? ಅಲ್ಲೇನು ಸೇವಕರು ಕಡಿಮೆ ಇದ್ದಾರೆ ದೇವರಿಗೆ? ಸುಮ್ಮನೆ ಹೇಳ್ತಾರೆ ರೀ, ಎಲ್ಲ ಸೇವಾ ಮಾಡಿಸ್ಕೋತಾರ ಅಂತ ತಿಳ್ಕೊತಾರೆ. ಸೇವಾ ಮಾಡಿಸ್ಕೊಳ್ಳೋದಿಲ್ಲ, ನಮ್ಮ ಒಳ್ಳೇದಕ್ಕೆ ಅದು. ಹೆಂಗೆ ಸೇವಾ ಮಾಡ್ಕೋತ ಹೋಗ್ತೀವಿ, ಹೋಗಿ ಭೋಗ ಬುದ್ಧಿ ದೂರ ಆಗಲಿಲ್ಲ. ಯಾವಾಗೂ ಸೇವಾ ಮಾಡೋದು ಅದು ಗಟ್ಟಿ ಆಯ್ತಂದ್ರೆ ಅಲ್ಲಿ ಹೋಗಲಿಕ್ಕೆ ಯೋಗ್ಯ. ಮತ್ತೊಂದು ಪಾಯಿಂಟ್, ಭೋಗ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಭೋಗದ? ಎದಕ್ಕೆ? ದುಃಖ ಬರ್ತದೆ ಅದರಿಂದ. ಭೋಗ ಮಾಡೋದ್ರಿಂದ ಏನು, ಎದಕ್ಕೆ ಭೋಗ ಮಾಡ್ತೀವಿ? ಸುಖ ಬರ್ತದಂತ ಭೋಗಿಸ್ಲಿಕ್ಕೆ ಹೋಗ್ತೀವಿ. ಆ ಸುಖದ ಬದಲು ಏನಾಗ್ಲಿಕ್ಕತ್ತದ? ಮತ್ತೆ ದುಃಖ ಬರ್ತದೆ. ತಾನೇ ಹೇಳ್ತಾನೆ ಗೀತೆಯಲ್ಲಿ, ಯಹಿ ಸಂಸ್ಪರ್ಶಜ ಭೋಗ ದುಃಖ ಯೋನ ಏವತಿ. ಎಷ್ಟೆಷ್ಟು ಭೋಗಿಸ್ಲಿಕ್ಕೆ ಹೋಗ್ತೀವಿ ಅಷ್ಟು ರೋಗ ಬರ್ತದೆ. ದುಃಖದ ಕಾರಣ ಎಲ್ಲಿವರೆಗೂ ದುಃಖದ ಕಾರಣ ಆಗ್ತದೆ? ಮತ್ತು ಹುಟ್ಟು ಬರಲಿಕ್ಕೆ ಹಚ್ತದೆ.
ಮೀನ ಹಿಡಿತಾರೆ ಇಲ್ಲಿ ಕೆರೆಯಾಗ ಕುತ್ಕೊಂಡು ನೋಡಿಲ್ಲ, ಏನೋ ಹಾಕಿರ್ತಾರೆ ಹುಕ್ಕದಾಗ. ಆ ಮೀನ ತಿನ್ಲಿಕ್ಕೆ ಬಂದು ಏನಾಗ್ತದೆ, ಚಕೊಂಡು ಸಿಕ್ಕೊಂಬಿಡುತ್ತೆ. ಚಲೋ ತಿನ್ನೋದಕ್ಕೆ ಸತ್ತು ಹೋಗ್ಬಿಡ್ತದೆ. ಇಲ್ಲಿಗೆ ಬಲಿ ಒಳಗೆ ತಿನ್ಲಿಕ್ಕೆ ಹೋಗ್ತದಲ್ಲಿ, ಕ್ಲೋಸ್, ಮುಗಿ ಒದ್ದಾಟ ಶುರು. ಹಂಗೆ ನಾವು ಹೆಂಗೆ ಬೊಗಸ್ಲಿಕ್ಕೆ ಹೋಗ್ತೀವಿ, ಮತ್ತೆ ಸಿಕ್ಕಬೇಕು. ನಮ್ಮ ನಿಜವಾದ ವ್ಯಕ್ತಿ ಆತ್ಮ ಏನೂ ಅರ್ಥ ಆಗೋದಿಲ್ಲ, ಏನು ತಿಳಿಯಂಗಿದ್ದು ತಿಳ್ಕೊಳ್ಳಿಕ್ಕಾಗಂಗಿಲ್ಲ. ಮತ್ತು ಇಲ್ಲಿಂದ ಪಾರ ಆಗೋದು ಹೆಂಗೆ? ಇಲ್ಲೇ ಸಿಕ್ಕು ಒದ್ದಾಡ್ತಾ ಹೋಗ್ಬಿಡುತ್ತೆ. ಇದು ಹೋಗಬೇಕಪ್ಪ, ಭೋಗ ಬುದ್ಧಿ ಹೋಗಬೇಕಂದ್ರೆ ಅನನ್ಯ ಭಕ್ತಿ ಸೇವಾ, ಶಾಸ್ತ್ರ ಜ್ಞಾನ ಇವೆಲ್ಲ ರೆಗ್ಯುಲರ್ ಕೇಳಬೇಕು, ಜಪ ಮಾಡಬೇಕು ಮತ್ತು ಸೇವೆ ಮಾಡಬೇಕು. ಸುಮ್ಮನೆ ಸೇವೆ ಮಾಡಿ ಜ್ಞಾನ ಇಲ್ಲ ಅಂದರೂ ಭಾಳ ದಿವಸ ನಡೆಯಂಗಿಲ್ಲ. ಮಾಡ್ತಾರೆ ಒಂದು ಶಬ್ದ ಹುರುಪನ ಹುಯ್ಯಿ ಅಂತ ಮಾಡೋದು, ಆಮೇಲೆ ಪತ್ತೆನೇ ಇಲ್ಲ, ಹೋಗ್ಬಿಡುತ್ತೆ. ಯಾಕೆ? ಸರಿ ಜ್ಞಾನ ಇಲ್ಲ. ಜ್ಞಾನ ಇತ್ತ ಸೇವಾ ಎಂದೂ ಬಿಡಂಗಿಲ್ಲ. ಭಾಳ ಕಡೆ ನೋಡ್ತೀವಿ, ಸೇವಾ ಮಾಡ್ತಾರೆ, ಹುಯ್ಯಿ ಅಂತ ಸೇವಾ ಮಾಡ್ತಾರೆ, ಕ್ಲಾಸ್ ಕೇಳಂಗೇ ಇಲ್ಲ. ಇದು ಕ್ಲಾಸ್ ಕೇಳಿಲ್ಲ ಅಂದ್ರೆ ನಮ್ಮ ಕಡೆ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ ಅಂದ ಕೂಡ ಏನಾಗ್ತದೆ, ಸೇವಾ ಬಿಟ್ಬಿಡ್ತಾರೆ. ಆಮೇಲೆ ಶಬ್ದ ಸ್ವರೂಪನ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾದ್ರೆ ಇದು ಜ್ಞಾನ ಇತ್ತಂದ್ರೆ ಎಂದೂ ಬಿಡಂಗಿಲ್ಲ. ಅದಕ್ಕೆ ಭಗವಂತನ ಸೇವೆ ಮಾಡಬೇಕು, ಜ್ಞಾನ ಪಡ್ಕೋಬೇಕು. ಇವೆಲ್ಲ ಜಪ ತಪ ಎಲ್ಲ ಬಂತದ್ರಲ್ಲಿ. ಏಕಾದಶಿ ಉಪವಾಸ ಮಾಡಿಲ್ಲ, ನಿರ್ಜಲೆ ಇವೆಲ್ಲ ಮಾಡಿದ್ದೇನಾಗ್ಲಿಕ್ಕತ್ತದ, ನಮ್ಮ ಖಾತೆ ಒಳಗೆ ಜಮಾ ಆಗ್ಲಿಕ್ಕತ್ತದ. ನೀವು ಮಾಡಿದ್ರೆ ಕೃಷ್ಣಗೆ ಲಾಭ ಐತೇನ ಅದ್ರಲ್ಲಿ? ನೀವು ಮಾಡಿದ್ರೆ ನಿನಗೆ ದಾನ ಕೊಟ್ಟು ಅವನಿಗೆ ಅವಂದೇ ರೊಕ್ಕ ಅದ. ಹೆಂಗದ? ಎಲ್ಲ ಅವಂದ ಅದ, ಅವಂದ ಅವನಿಗೆ ಕೊಟ್ಟರು ಸ್ವೀಕಾರ ಮಾಡ್ಲಿಕ್ಕತ್ತಾನ. ಇನ್ನಿಂದ ನಿನಗೆ ಕೊಟ್ಟರೆ ತೋತೇನು ನೀನು? ಈ ತಲೆ ಕೆಟ್ಟದ್ದು ಇವ್ರದ, ನಂದ ತೊಗೊಂಡು ನನಗೆ ಕೊಡತ್ತಾರಲ್ಲ ಅಂತ. ಎಲ್ಲ ಭಗವಂತಂತ ಕೊಡು ಬುದ್ಧಿ ಅದಪ್ಪ, ದೇವರು ಅನುಗ್ರಹ ಮಾಡ್ತಾರೆ. ಇಷ್ಟು ಕೃಪಾಲು ಭಗವಂತ. ಅದಕ್ಕೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಎಲ್ಲ ಗೀತಾ ಭಾಗವತ ಜ್ಞಾನ ರೆಗ್ಯುಲರ್ ಕ್ಲಾಸ್ ಕೇಳಲೇಬೇಕು. ಆ ಟೈಮ್ ಆಗಿಲ್ಲ ಅಂದರೆ ಲೈವ್ ಕೇಳಲಿಕ್ಕಾಗಿಲ್ಲ, ಆಮೇಲೆ ರೆಕಾರ್ಡಿಂಗ್ ಬರ್ತದಲ್ಲ, ಅದನ್ನಾರ ಕೇಳಲೇಬೇಕು. ಹಂಗೆ ನಿನ್ನ ಜ್ಞಾನ ಬೆಳೀತದ, ನಿನ್ನ ಸೇವೆ ಗಟ್ಟಿ ಆಗ್ತದೆ. ಜ್ಞಾನ ಇಲ್ಲ, ಸರಿ ಶ್ರವಣ ರೂಪ ಹೇಳ್ತಾರೆ, ಎಷ್ಟು ಜಾಸ್ತಿ ಶ್ರವಣ ಮಾಡ್ತೀವಿ ಅಷ್ಟು ಭಕ್ತಿ ಸೇವೆ ದೃಢತೆಯಿಂದ ಮಾಡ್ತೀವಿ. ಕಷ್ಟಪಡ್ತೀವಿ. ಇಲ್ಲ ಇದೆಲ್ಲ ಸುಮ್ಮನೆ ಹಂಗೆ ಓದೋದು ಬಿಟ್ಬಿಡೋದಾಗ್ತದೆ. ಪ್ರಯತ್ನ ಮಾಡಬೇಕು, ಫುಲ್ ಪ್ರಯತ್ನ ಮಾಡಬೇಕು. ಆಮೇಲೆ ಕೃಷ್ಣ ಕೈ ಕೊಡ್ತಾನೆ, ಬಾರಪ್ಪ ಇಲ್ಲಿ ತಗೋತಾನ. ಯಾರು ಸತತ ಪ್ರಯತ್ನ ಮಾಡಿ ನೋಡ್ಲಿಕ್ಕತ್ತಾನೆಲ್ಲ, ಒಳಗೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ನಾವು ಎಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತೀವಿ ನೋಡ್ತಾನೆ. ಆಮೇಲೆ ಭಗವಂತ ಅದಕ್ಕೆ ಅದರ ತಕ್ಕ ನಮಗೆ ಅನುಗ್ರಹ ಮಾಡ್ತಾನೆ. ಆಮೇಲೆ ಇಲ್ಲಿ ಪ್ರಭುಪಾದವರು ವರಾಹ ಪುರಾಣದಾಗಿನ ಒಂದು ಶ್ಲೋಕ ಹಾಕ್ಯಾರ. ವರಾಹ ಪುರಾಣ, ಆ ವರಾಹ ಪುರಾಣದಲ್ಲಿ ಸಹಿತವಾಗಿ ಅದೇ ಹೇಳಲಿಕ್ಕತ್ತಾರ. ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ, ಅಂಥವ್ರದ್ದು ಜವಾಬ್ದಾರಿ ಭಗವಂತ ತೊಗೊಂಡ್ಬಿಡ್ತಾನೆ. ಪ್ರಭುಪಾದ ಉದಾಹರಣೆ ಕೊಡ್ಲಿಕ್ಕತ್ತಾರ. ಈಗ ಒಂದು ಚಿಕ್ಕ ಮಗು ಅದ ನಿಂದೀಗ, ಅದ್ವೈತ ಅಥವಾ ಇನ್ನೊಬ್ಬ ಹುಡುಗ, ಅವನಿಗೆ ಯಾತ್ರಾ ಕರ್ಕೊಂಡು ಹೊಂಟೆ ಅಂತ ಇಟ್ಕೋ, ಈಗ ಮಾಯಾಪುರಿಗೆ. ಆ ಹುಡುಗ ಏನು ವಿಚಾರ ಮಾಡ್ತಾನ, ಟಿಕೆಟ್ ತೊಗೊಂಡಿರಿಲ್ಲ, ಅಲ್ಲಿ ಅಕಾಮಿಡೇಷನ್ ಆಗ್ಯದ ಇಲ್ಲ, ಹೋಗಿ ಬರೋದೆಲ್ಲ ಖರ್ಚು, ಅವೇ ಹುಡುಗ ವಿಚಾರ ಮಾಡ್ತಾರ. ಅವ್ರ ಏನಿಲ್ಲೇ ಇಲ್ಲ, ಅಪ್ಪ ಇದ್ದಾನೋ ಅಮ್ಮ ಇದ್ದಾಳ, ಅವರ ಎಲ್ಲ ಊಟದ ಅರ್ಬಿ ಎಲ್ಲ ಇಟ್ಕೊಂಡು ಹೋಗಿ ಹೊಂಟಾರ.
ಅವೇನು ಹಂಗ ರಾಜಾಗತೆ ಹೊಂಟು ಬಿಟ್ಟ. ಎಲ್ಲ ಜವಾಬ್ದಾರಿ ಯಾರು ಹೊತ್ತಾರ? ಅಪ್ಪ ಅಮ್ಮ. ಇದೇ ಉದಾಹರಣೆಯಲ್ಲಿ ಕೊಟ್ಟಾರ ಪ್ರಭುಪಾದವರು. ಹಂಗೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಬಿಟ್ರೆ ಸಾಕು, ಮುಂದಿಂದೆಲ್ಲ ಜವಾಬ್ದಾರಿ ಅವ ತೊಗೊಂಡ್ಬಿಡ್ತ. ಹೆಂಗೆ ದಾಟುದ್ರಿ ಭವಸಾಗರ? ಶಕ್ಕಿಲ್ಲ ದಾಟ್ಲಿಕ್ಕೆ ಅಂತ. ಏನು ಈಸೋಗೋದೈತೆ? ಅದನ್ನು ಈಸ್ಗೋದು ಎಲ್ಲ ಮಾಡ್ತಾನೆ ಅವನೇ ವ್ಯವಸ್ಥೆ. ನಾವು ಅವನ ಸೇವೆ ತೊಡಗಬೇಕು, ಮಾಡಬೇಕು. ಮುಂದಿನ ಜವಾಬ್ದಾರಿ ಎಲ್ಲ ಅವನೇ ತೊಗೊಂಡ್ಬಿಡ್ತಾನೆ. ಭಾಳ ಇಂಪಾರ್ಟೆಂಟ್ ಇದು. ದೇವ್ರ ಮೇಲೆ ನಾವು ಡಿಪೆಂಡ್ ಆಗಬೇಕು, ಸೇವೆ ಮಾಡಬೇಕು. ಮತ್ತು ಬರೀ ಡಿಪೆಂಡ್ ಆಗ್ತೀನಿ, ಆರಾಮ್ ಮಲ್ಕೋತೀನಿ ಅಂದ್ರೆ ಮಲಗ್ರಿ, ಮಲ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ನಿಲ್ದಿ ಇಲ್ಲ, ನಡೆಯಂಗಿಲ್ಲ, ಮಲ್ಕೊಳ್ಳಬೇಕು. ಆದ್ರೆ ಅದ್ರಾಗ ಒಂದು ಸ್ವಲ್ಪ ಇವನ್ನೆಲ್ಲ ಟೈಮ್ ಸೆಟ್ ಮಾಡ್ಕೋಬೇಕು. ಮಾರ್ನಿಂಗ್ ಮಂಗಳಾರತಿ ಮನೆಯಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ. ಏನು ಮಾಡ್ತೀವಿ ಅಲ್ಲಿ? ನಾನು ನೋಡೀನಿ ಎಷ್ಟು ವರ್ಷ ಅಲ್ಲಿ ನಾ ಇದ್ದಲ್ಲಿ ಎಲ್ಲ ಇತ್ತು. ಇದೇ ಅಲ್ಟ್ರಿ ಇತ್ತಲ್ಲಿ, ಇದ್ರಾಗ ಎಲ್ಲ ಇತ್ತು. ಈಗ ಅಲ್ಲಿ ಬರೀ ಪ್ರಭುಪಾದ ಕೊಡಿಸಿರಿ. ಈಗ ಅಲ್ಲಿ ಮಾಡ್ತಿದ್ದೆ, ಅಲ್ಲಿ ಎಲ್ಲ ತುಳಸಿ ಪೂಜಾ ಮಂಗಳಾರತಿ ಎಲ್ಲ ಮಾಡ್ತಿದ್ದೆ. ಸರಿ ಆಗ್ತಿಲ್ಲ, ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಒಬ್ಬನ ಮಾಡೋದು, ಮಾಡಿ ಮತ್ತು ವಾಕಿಂಗ್ ಹೋಗೋದು, ಹಾಳೆ ಬರೋದು, ಏನೇನೋ ಮಾಡ್ಕೋತ ಉಂಟು. ತುಳಸಿ ಪೂಜಾನು 2 ಹೊತ್ತು ಮಾಡ್ತಿದ್ದೆ, ಟೈಮೇ ಇಲ್ಲ. ಮಧ್ಯಾಹ್ನ 12 ತನೂ ಗುರು ಪೂಜೆ ಆಗಿರ್ತದಿಲ್ಲ. ಯಾಕೆ ನಡಕ್ಕೊಂದು 2 ತಾಸು ವಾಕಿಂಗ್, ಹಾಳೆ ಬರೋದು, ಕ್ಲಾಸ್ ಕೊಡೋದು, ಹಿಂಗಾಗಿ. ಈಗ ಇಲ್ಲಿ ಬಂದಾಗಿಂದ ಎಲ್ಲ ರೆಗ್ಯುಲರ್ ಕರೆಕ್ಟ್ 5 to 8 ಎಲ್ಲ ಮುಗಿದು ಹೋಗ್ಬಿಡುದು. ಕೂಡಿದ 4 ಮಂದಿ ಕೂಡಿದಾಗ ಚಲೋ ಆಗ್ತದೆ. ಅದಕ್ಕೆ ಡೈಲಿ ಆಗಂಗಿಲ್ಲ, ಅಟ್ಲೀಸ್ಟ್ ವಾರಕ್ಕೆ 1-2 ಸರಿ ಬರ್ಲಿಕ್ಕೆ ಶುರು ಮಾಡಿರಿ. ಆಮೇಲೆ ಸ್ಲೋಲಿ ನಿಮ್ಗೆ ಬೆಳೀತದೆ. ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅದು. ಹೆಂಗೆ ಅದನ್ನು ಮನೆ ಕೆಲಸನೂ ಅಲಕ್ಷ್ಯ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದು ಇದು ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಎಲ್ಲ ಸರಿ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ಲಿಕ್ಕತ್ರ ದೇವ್ರ ದಾರಿ ತೋರಿಸ್ತಾನೆ, ಹೌದಲ್ಲ? ಇಲ್ಲಿಂದ ಹೆಂಗೆ ಹೋಗ್ಬೇಕ್ರಿ ಆ ಊರಿಗೆ ತಿಳಿತಾ ಇಲ್ಲ. ಇಲ್ಲೇ ಕೂತ್ರೆ ನಡಿಪ, ಜಾಗ ಬಿಡ, ಖಾಲಿ ಮಾಡು, ನಡಿ, ಮುಂದೆ ನಡೆಯತ್ತಾಗ ನೋಡು. ನಾನು ಮುಂದೆ ಅಲ್ಲಿ ಹೋದಂಗೆ ಕೇಳಲಿಕ್ಕೆ ಶುರು ಮಾಡ್ತೀವಿ. ಹಿಂಗೆ ಹೋಗ್ರಿ ಆಮೇಲೆ ಕಡೆಗೆ ಕುರು ಮುಟ್ತೀವಿ. ಇಲ್ಲೇ ಕೂತ್ಕೊಂಡು ನಡಕ್ಕೆ ಅದು ಬಂದ್ರೆ ಹೆಂಗೆ, ಇದು ಬಂದ್ರೆ ಹೆಂಗೆ ಮುಂದೆ ಹೋಗೋಣ. ಅದಕ್ಕೆ ಇಲ್ಲಿ ವರಾಪುರಾಣದಲ್ಲಿ ಹೇಳಿಕತ್ತಾರ, ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರ ಭಗವಂತನೇ ಜವಾಬ್ದಾರಿ ತಗೋತಾನ ಅಂತ ಹೇಳಿಕತ್ತಾರೆ. ಉದಾಹರಣೆನೂ ಕೊಟ್ಟೆ. ಈಗ ಏನು ಉದಾಹರಣೆ ಕೊಟ್ಟೆ? ತಂದೆ ತಾಯಿ ಮಕ್ಕಳದಲ್ಲ, ತಂದೆ ತಾಯಿ ಹೆಂಗೆ ಜವಾಬ್ದಾರಿ ತಗೋತಾರೆ. ಇನ್ನೊಂದು ಪ್ರೂಪದಲ್ಲಿ ಬರೆದಾರೆ ಇಲ್ಲಿ, ನಾರಾಯಣಿ ಅದ. ಇಲ್ಲಿ ಸರಿ ಕಾಣ್ತಾ ಇಲ್ಲ. ನಾರಾಯಣೀಯ. ದಿಸ್ ಈಸ್ ಕನ್ಫರ್ಮ್ಡ್ ಆಸ್ ಫಾಲೋಸ್. ಅದಕ್ಕೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಬಿಟ್ರೆ ಜ್ಞಾನ ವೈರಾಗ್ಯ ಎಲ್ಲ ತಾನೇ ಬರ್ತದೆ ಅನ್ಲಿಕ್ಕತ್ತಾರೆ. 3: ಜ್ಞಾನ, ಭಕ್ತಿ, ವೈರಾಗ್ಯ. ಏನೇನು? ಜ್ಞಾನ, ಭಕ್ತಿ, ವೈರಾಗ್ಯ. ಭಕ್ತಿ ಅಂದ್ರೇನು? ಸೇವಾ. ಸೇವೆಯಲ್ಲಿ ನಾವು ತೊಡಗಿಬಿಟ್ರೆ ಆಟೋಮ್ಯಾಟಿಕ್ಲಿ ವೈರಾಗ್ಯ ಬರ್ತದೆ, ಜ್ಞಾನನೂ ಕೊಡ್ತಾನೆ ದೇವರು. ಎಲ್ಲ ಬೆಳೀಲಿಕ್ಕೆ ಹತ್ಬಿಡುತ್ತೆ. ಈಗ ಒಂದು ಲಾಸ್ಟ್ ಪಾಯಿಂಟ್, ಇದೊಂದು ಲಾಸ್ಟ್ ಇಲ್ಲಿ ಬರೆದಾರೆ, ಕಡೆಯದು 18ನೇ ಅಧ್ಯಾಯ, 18th ಚಾಪ್ಟರ್, 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಲ್ಲ. ಅದು ಎಲ್ಲ ಥರದ ಧರ್ಮ ತ್ಯಜಿಸಿ ಕೃಷ್ಣನ ಶರಣಕ್ಕೆ ನಾವು ಬರಬೇಕು. ಆವಾಗ ಭಗವಂತ ಎಲ್ಲ ಥರದ ಪಾಪದಿಂದ ಮುಕ್ತ ಮಾಡಿ ಮೋಕ್ಷ ಕೊಡ್ತೀನಿ, ಭಯ ಪಡಬೇಡ ಅಂತ ಹೇಳಿಕತ್ತಾನೆ. ಗೀತಾದ ಕಡೆ ಸಂದೇಶ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ಭಕ್ತಿ ಒಳಗೆ 9 ಸ್ಟೇಜಸ್ ಅವ. ಒಂದನೇದ ಆದವು ಶ್ರದ್ಧಾ, ತಥಾ ಸಾಧು ಸಂಘ,
ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ಆಸಕ್ತಿ, ಆಮೇಲೆ ರುಚಿ, ಭಾವ, ಪ್ರೇಮ, ಒಟ್ಟು 9. ಆದೌ ಶ್ರದ್ಧಾ ಅಂದ್ರೆ ಏನಿದೆ? ಶ್ರದ್ಧಾ ಅದ, ಭಾಳ ಕೋಮಲ್ ಅದ, ಗಟ್ಟಿಲ್ಲ, ಇನ್ನು ಸ್ವಲ್ಪ ಅದ. ಅದಿದ್ದಲ್ಲಿ ಏನು ಮಾಡ್ತೀವಿ? ಭಕ್ತರ ಸಂಘದಾಗ ಬರ್ತೀವಿ. ಬಂದೀವಿ ಇಲ್ಲಿ ಬರ್ತೀವಿ, ಟೆಂಪಲ್ಗೆ ಬರ್ತೀವಿ. ಯಾಕೆ? ಸ್ವಲ್ಪ ಶ್ರದ್ಧಾ ಅದ, ಭಾಳ ಇಲ್ಲ, ಸ್ವಲ್ಪ ಅದ. ಆ ಭಕ್ತರ ಸಂಘದಲ್ಲಿ ಬಂದ ಕೂಡ ಆದೌ ಶ್ರದ್ಧಾ ತಥಾ ಸಾಧು ಸಂಘ. ಸಾಧು ಸಂಘದಾಗ ಬಂದ ಕೂಡ ಏನು ಮಾಡ್ತೀವಿ? ಕೇಳ್ತೀವಲ್ಲ ಎಲ್ಲ ಇವು. ಈ ರೀತಿ ಭಗವಂತನ ಸೇವೆ ಮಾಡಬೇಕು, ಅದು ಮಾಡಬೇಕು, ಜಪ ಮಾಡಬೇಕು, ಎಲ್ಲ ಭಕ್ತರ ಸಂಘದಾಗ ಬಂದ ಕೂಡ ಕೇಳ್ತೀವಿ. ಆಮೇಲೆ ಮುಂದೆ ಮಾಡಬೇಕು. ಅವು ಮಾಡಿಲ್ಲ ಅಂದ್ರೆ ಏನಾಗ್ತದೆ? ಅಲ್ಲೇ ಉಳ್ಕೊಡ್ತೀವಿ, ಮುಂದೆ ಹೋಗಂಗಿಲ್ಲ. ಬಂದ್ವಿ, ಕೂತ್ವಿ, ಕೇಳಿದ್ವಿ, ಮಾಡಲಿಲ್ಲ, ಎಲ್ಲಿ ಉಳಿತೀವಿ? ಅಲ್ಲೇ ಮಾಡ್ಲಿಕ್ಕೆ ಹತ್ರ. ಅದಕ್ಕೆ ಭಜನ ಕ್ರಿಯಾ ಅಂತಾರೆ. ಆಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಬರ್ತೀವಿ. ಭಜನ ಕ್ರಿಯಾ ಅದು ಸರಿ ಮಾಡಬೇಕು. ಹೆಂಗೆಂಗೋ ಮಾಡ್ಲಿಕ್ಕೆ ಹತ್ರ ಆಗೋದಿಲ್ಲ ಭಜನ ಕ್ರಿಯೆ. ಆ ಭಜನ ಕ್ರಿಯೆ ಸರಿ ಮಾಡಿದಾಗ 4ನೇದು ಅನರ್ಥ ನಿವೃತ್ತಿ ಆಗ್ತದೆ. ನಮ್ಮೊಳಗೆ ಯಾವ ಉಪಯೋಗ ಇಲ್ದಿದ್ವವ ಅವೆಲ್ಲ ದೂರ ಆಗ್ಲಿಕ್ಕೆ ಅನರ್ಥ ನಿವೃತ್ತಿ 4. ಆಮೇಲೆ ನಿಷ್ಠಾ ಬರ್ತದೆ 5ನೇದು. ನಿಷ್ಠಾ ಅಂದರೆ ಫರ್ಮ್ ಫೇತ್. ಮೊದಲಂಗಿತ್ತು ಆದೌ ಶ್ರದ್ಧಾ, ಕೋಮಲ್ ಇತ್ತು. 5ನೇದು ನಿಷ್ಠಾ ಬಂತು, ಗಟ್ಟಿ ಆಯ್ತು. ನೋಡಿ 1, 2, 3 ಇವು 3 ಮಾಡೋದ್ರಿಂದ ಇಲ್ಲಿ ಬಂತು, ನಿಷ್ಠಾ ಬಂತು. ಆಮೇಲೆ ರುಚಿ, ಟೇಸ್ಟ್ ಬರ್ಲಿಕ್ಕತ್ತು. ಎದರದ ಮಿರ್ಚಿ ಬಜ್ಜಿದಲ್ಲ, ಭಕ್ತಿ ಸೇವೆದ ರುಚಿ ಹತ್ಲಿಕ್ಕೆ. ನಾಮ ಜಪದ ರುಚಿ, ಇವೆಲ್ಲ ಟೇಸ್ಟ್ ಹತ್ಲಿಕ್ಕೆ ರುಚಿ. ಆಮೇಲೆ ಆಸಕ್ತಿ, ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತದೆ. ಗುರು ಮೇಲೆ, ಕೃಷ್ಣನ ಮೇಲೆ ಅಟ್ಯಾಚ್ಮೆಂಟ್. 3 ಲೆವೆಲ್ ಬೇರೆ ಬೇರೆ ಇವು. ಆದೌ ಶ್ರದ್ಧಾ, ನಿಷ್ಠಾ, ಆಸಕ್ತಿ. ನೋಡಿ ಹೆಂಗೆ ಚೇಂಜ್ ಆಗ್ತಿಲ್ಲ. ಆದೌ ಶ್ರದ್ಧಾ ಸ್ವಲ್ಪ ಇತ್ತು, ನಿಷ್ಠಾ ಬಂತು, ಆಮೇಲೆ ಆಸಕ್ತಿ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಆಮೇಲೆ ಮುಂದೆ ಭಾವ, ಪ್ರೇಮ, ಫೈನಲ್ ಸ್ಟೇಜ್ ಕೃಷ್ಣ ಪ್ರೇಮ ಜಾಗೃತ ಆಗಿಬಿಡುತ್ತೆ. ಇಲ್ಲಿ ನಿಲ್ಲಿಸೋಣಂಗ. ಶ್ರೀಲಾ ಪ್ರಭುಪಾದ ಕಿ ಜೈ. श्रीमद् भगवत गीता की जय. हरे कृष्ण.